ಮಹಾತ್ಮ ಗಾಂಧೀಜಿಯವರ 156ನೇ ಜಯಂತಿಯ ಅಂಗವಾಗಿ ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಯಿಂದ ಸಾಮೂಹಿಕ ಸ್ವಚ್ಛತಾ ಅಭಿಯಾನ ನಡೆಸಲಾಯಿತು. ಅಭಿಯಾನದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾ ಎಲ್ ನಾಗರಾಜ್, ಹಾವೇರಿ ತಹಶೀಲ್ದಾರ್ ಕೆ ಶರಣಮ್ಮ, ನಗರಸಭೆ ಆಯುಕ್ತ ಕಾಂತರಾಜ್ ಸೇರಿ ಅಧಿಕಾರಿ ವರ್ಗ ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಡಾ ನಾಗರಾಜ್, ಸ್ವಚ್ಛತಾ ಅಭಿಯಾನ ಎಂದರೆ ಗಾಂಧೀಜಿ ಅವರ ಕಂಡ ಕನಸು ನನಸು ಮಾಡುವುದಾಗಿದೆ. ಆ ಮೂಲಕ ಸಮಾಜದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದಾಗಿದೆ ಎಂದರು. ಇವಾಗ ಏನು ನಮ್ಮ ನಗರಸಭೆಯಿಂದ ಅದು ಪೌರ ಕಾರ್ಮಿಕರು ಮತ್ತು ಗಾಡಿಗಳು ಘನ ಕಸ ಮತ್ತು ಹಸಿ ಕಸ, ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ವೆಹಿಕಲ್ ಅವರ ಮನೆಗೆ ಬರ್ತದೆ. ಆವಾಗ ಆ ಸಮಯದಲ್ಲಿ ತಾವು ಕಸವನ್ನು ಆ ಗಾಡಿಗಳಿಗೆ ಕೊಡಬೇಕು. ಹಾಗೆ ರಸ್ತೆಯಲ್ಲಿ, ಮನೆಯ ಮುಂದೆ, ಚರಂಡಿಗಳಲ್ಲಿ ಈ ಕಸಗಳನ್ನು ಹಾಕಬಾರದು. ತಹಶೀಲ್ದಾರ್ ಕೆ ಶರಣಮ್ಮ, ಸ್ವಚ್ಛತೆ ಮತ್ತು ಅಹಿಂಸೆ ಎನ್ನುವುದು ಗಾಂಧೀಜಿಯವರು ಜೀವನದ ಸಂದೇಶಗಳಾಗಿವೆ. ಇದನ್ನು ಭಾರತೀಯರಾದ ನಾವೆಲ್ಲರೂ ಅನುಸರಿಸಬೇಕು ಎಂದರು. ಜವಾಬ್ದಾರಿ ಇದೆ. ನಗರವನ್ನ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸುಂದರಗೊಳಿಸಿಕೊಳ್ಳೋದು ಮತ್ತು ಸ್ವಚ್ಛಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ನಗರಸಭೆ ಆಯುಕ್ತ ಕಾಂತರಾಜ್, ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಕಸವನ್ನು ವಿಭಜಿಸಿ ಪೌರ ಕಾರ್ಮಿಕರಿಗೆ ನೀಡಬೇಕು ಎಂದರು. ಎಲ್ಲ ವಾಹನಕ್ಕೆ ನೀಡಿ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಕದೆ ಸ್ವಚ್ಛತೆಯನ್ನು ಕಾಪಾಡಿ ಹಾವೇರಿ ನಗರವನ್ನು ಸ್ವಚ್ಛ ನಗರವನ್ನಾಗಿಸಲು ಸಹಕರಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇವೆ. ಹಿರಿಯ ನಾಗರಿಕ ಎಂಎಸ್ ಕೋಟೇಶ್ವರ್, ಈ ಅಭಿಯಾನ ಗಾಂಧಿ ಜಯಂತಿಗೆ ಮಾತ್ರ ಸೀಮಿತವಾಗದೆ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಆಸಕ್ತಿಯನ್ನು ವಹಿಸಬೇಕು ಮತ್ತು ಎಲ್ಲಿ ತಿಳಿದಲ್ಲಿ ಈ ಕಸಕಡ್ಡಿಗಳನ್ನು ಒಗಿಬಾರದಂತೆ ಈ ಸಂದರ್ಭದಲ್ಲಿ ಹಾವೇರಿ ನಗರದ ಎಲ್ಲ ನಾಗರಿಕರಲ್ಲಿ ನಾನು ಹಿರಿಯ ನಾಗರಿಕರಾಗಿ ನಾನು ವಿನಂತಿಸುತ್ತೇನೆ.